ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹಾಗೆಯೇ ನಾನು ಇವತ್ತು ಬೆಳಗಿನ ತಿಂಡಿಗೆ ವಾಂಗಿಬಾತ್ ಪೌಡರ್ನ ಮಾಡಿಕೊಂಡು ಹೇಗೆ ವಾಂಗಿಬಾತ್ನ ಮಾಡಿದೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ವಾಂಗಿಬಾತ್ ಪೌಡರ್ನ ಮಾಡೋದು ತುಂಬ ಈಸಿ, ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಮೆಥಡ್ನಲ್ಲಿ ಮಾಡಿಕೊಂಡ್ರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನೀವು ಈ ಥರ ವಾಂಗಿಬಾತ್ ಪೌಡರ್ನ ಮಾಡ್ಕೊಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ವಾಂಗಿಬಾತು. ಹಾಗೆಯೇ ಸ್ವಲ್ಪ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡು ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಬನ್ನಿ. ವಾಂಗಿಬಾತ್ ಪೌಡರ್ ಮಾಡೋದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 15 ತೊಗೊಂಡಿದ್ದೀನಿ, ಹಾಗೆಯೇ ಗುಂಟೂರು ಮೆಣಸಿನ್ಕಾಯಿ 12, ಹಾಗೆಯೇ ಧನಿಯಾ ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು, ಹಾಗೆಯೇ ಕಡಲೆಬೇಳೆ 1/4 ಬೌಲ್ಗಿಂತ ಸ್ವಲ್ಪ ಜಾಸ್ತಿ, ಉದ್ದಿನ ಬೇಳೆನ ನಾನು 1/4 ಬೌಲಷ್ಟು ತೊಗೊಂಡಿದ್ದೀನಿ, ಹಾಗೆಯೇ ಚಕ್ಕೆ 4ರಿಂದ 5 ಪೀಸು ತೊಗೋಬೇಕು, 1 ಇಂಚ್ದು, ಹಾಗೆಯೇ ಲವಂಗ 15 ತೊಗೊಂಡಿದ್ದೀನಿ, ಏಲಕ್ಕಿ 4 ತೊಗೊಂಡಿದ್ದೀನಿ, ಹಾಗೆಯೇ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು, ಹಾಗೆಯೇ ಕರಿಬೇವು 3 ಕಡ್ಡಿಯಷ್ಟು ತೊಗೊಬೇಕಾಗತ್ತೆ. ನೆಕ್ಸ್ಟು ಒಂದು ಪ್ಯಾನ್ನಲ್ಲಿ ನಾವು ಇದನ್ನೆಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೆ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ನಾವು ಏನು ಮೆಷರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ 1-2-3 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಆಮೇಲೆ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ಬಿಟ್ಟು ಮತ್ತೆ 2 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಧನಿಯಾ ಬೀಜನ ನಾವು ಏನು ಮೆಷರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು 3-4 ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಇಟ್ಕೊಂಡಿರ್ತೀವಲ್ಲ ಅದನ್ನು ಅಷ್ಟೇ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಅದನ್ನು ಅಷ್ಟೇ 1-2 ನಿಮಿಷ ಫ್ರೈ ಮಾಡಿದ್ರೆ ಅದು ತಣ್ಣಗಾದಮೇಲೆ ನಾವು ಅದನ್ನು ತರಿಯಾಗಿ ಅದನ್ನು ಪೌಡರ್ ಮಾಡಿಕೊಂಡ್ರೆ ವಾಂಗಿಬಾತ್ ಪೌಡರು ರೆಡಿಯಾಗುತ್ತೆ. ನಾನು ಇಲ್ಲಿ ಅರಿಶಿನ ಪುಡಿ ಮತ್ತು ಕರಿಬೇವಿನ ಸೊಪ್ಪನ್ನು ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಕರಿಬೇವಿನ ಸೊಪ್ಪು ಒಣಗಿರೋದು, ಹಾಗಾಗಿ ನಾನು ಲಾಸ್ಟ್ನಲ್ಲಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಸಿ ಇತ್ತು ಅಂತ ಅಂದರೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊತೀವಲ್ಲ ಆವಾಗಲೇ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೋದು. ಇದು ಫುಲ್ ಕೂಲ್ ಆದಮೇಲೆ ನಾನು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ತರಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಈ ವಾಂಗಿಬಾತ್ ಪೌಡರು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಟೈಮು ನಾವು ಮಾಡಿಕೊಂಡಾಗ ಬೇಕಾಗುತ್ತೆ, ಹಾಗಾಗಿ ನಾನು ಸ್ವಲ್ಪ 2-3 ಸತಿಗೆ ಆಗುವಷ್ಟು ನಾನು ಪೌಡರ್ನ ಮಾಡಿಟ್ಕೊಂಡಿರ್ತೀನಿ. ಇವಾಗ ನಾನು ಈ ಪೌಡರ್ನ ಬಳಸಿ ವಾಂಗಿಬಾತ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು 7 ಜನಕ್ಕೆ ನಾನು ಮಾಡ್ತಾ ಇರೋದು, ಹಾಗಾಗಿ ನಾನು ಎಲ್ಲ ಐಟಮ್ಸ್ದು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕಿ ಅದಕ್ಕೆ ಗೋಡಂಬಿನ 10 ಗೋಡಂಬಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ 1 ಸ್ಪೂನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಕರಿಬೇವಿನ ಸೊಪ್ಪು 1 ಕಡ್ಡಿ ಅಥವಾ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಉದ್ದುದ್ದ ಕಟ್ ಮಾಡಿರೋ ಬದನೆಕಾಯಿನ ಅದಕ್ಕೆ ಹಾಕ್ಬಿಟ್ಟು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಹಾಗೆಯೇ ಕ್ಯಾಪ್ಸಿಕಮ್ನು ಅಷ್ಟೇ, ಒಂದು ದೊಡ್ಡ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು, ಅದನ್ನು ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಕ್ಯಾಪ್ಸಿಕಮ್ನು ಹಾಕಿ 4-5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು 1 ಲೋಟ ನೀರು ಹಾಕ್ಬಿಟ್ಟು ನಾನು ನೆನೆಸಿಟ್ಕೊಂಡಿದ್ದೆ. ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹುಣಸೆ ರಸನ ಹಾಕಿ 2-3 ನಿಮಿಷ ಅದನ್ನು ಕುದಿಸ್ಬಿಟ್ಟು ನಾವು ವಾಂಗಿಬಾತ್ ಪೌಡರ್ನ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಹಾಕಬೇಕಾಗತ್ತೆ. ನಾನು ಇಲ್ಲಿ 7 ಜನಕ್ಕೆ ಮಾಡ್ತಿರೋದ್ರಿಂದ ವಾಂಗಿಬಾತ್ ಪೌಡರ್ನ ನಾನು 5-6 ಸ್ಪೂನಷ್ಟು ನಾನು ವಾಂಗಿಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ವಾಂಗಿಬಾತ್ ಪೌಡರ್ನ ಹಾಕಿ ಆದಮೇಲೆ 2-3 ನಿಮಿಷ ಮತ್ತೆ ಫ್ರೈ ಮಾಡಬೇಕು, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗೆಯೇ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಮೊದಲೇ ಮಾಡಿಟ್ಕೊಂಡಿರ್ತೀವಲ್ಲ ರೈಸು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ವಾಂಗಿಬಾತ್ ರೆಡಿಯಾಗುತ್ತೆ. ನಾವು ಇನ್ಸ್ಟೆಂಟಾಗಿ ವಾಂಗಿಬಾತ್ ಪೌಡರ್ನ ರೆಡಿ ಮಾಡಿಕೊಂಡು ನಾವು ವಾಂಗಿಬಾತ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಟಿಫನ್ ತಿಂದ್ಕೊಂಡು ಎಲ್ಲರೂ ರೆಡಿಯಾಗಿ ನಾವು ಕಾರ್ ಶೋರೂಮ್ ಹತ್ರ ಹೋಗಿದ್ವಿ. ಹಾಗೆಯೇ ಇವತ್ತು ಕಾರ್ ಡೆಲಿವರಿ ಇತ್ತು, ನನ್ನ ತಮ್ಮ ಹೊಸ ಕಾರ್ನ ಬುಕ್ ಮಾಡಿದ್ದ, ಹಾಗಾಗಿ
ಊರಿಂದ ಅಪ್ಪ ಅಮ್ಮ ಮತ್ತು ನಮ್ಮ ಮಾವ ಬಂದಿದ್ದರು. ನಾವು ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಹಾಗಾಗಿ ಮಕ್ಕಳು ಸುಮ್ಮನೆ ಇರ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಓಡಾಡೋದು, ಏನಾದರೂ ಕೊಡಿಸು ತಿನ್ನೋದಕ್ಕೆ ಅಂತ ಹಠ ಮಾಡೋದು, ಈ ಥರ ಮಾಡ್ತಾಯಿದ್ರು. ಮನೇಲಿದ್ದರೆ ಏನು ಬೇಕಾದರೂ ಹೇಳಿದ ಮಾತು ಕೇಳ್ತಾರೆ. ಆದರೆ ಹೊರಗಡೆ ಕರ್ಕೊಂಡು ಬಂದ್ವಿ ಅಂದರೆ ಆಯಿತು, ಮಕ್ಕಳನ್ನ ಹೇಳಿದ ಮಾತೇ ಕೇಳೋದಿಲ್ಲ. ಅವ್ರು ಹೇಳಿದ್ದನ್ನೇ ಕೊಡಿಸ್ಬೇಕು, ಈ ಥರ ಹಠ ಮಾಡ್ತಾರೆ. ಹಾಗೆಯೇ ನನ್ನ ಮಗ ಶೋರೂಮ್ನೆಲ್ಲ ಒಂದು ರೌಂಡ್ ಸುತ್ತಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದ. ನನ್ನ ಮಗಳು ನಮ್ಮ ಅಪ್ಪಾಜಿ ಬಂದರು ಅಂದರೆ ಅವ್ರ ಫೋನ್ ಇಟ್ಕೊಂಡು ಅವ್ರ ಫೋನಲ್ಲಿ ಗೇಮ್ ಆಡಿಕೊಂಡು ಸೈಲೆಂಟಾಗಿರ್ತಾಳೆ. ಆದರೆ ನನ್ನ ಮಗ ಹಠ ಮಾಡಿಕೊಂಡು ಏನಾದರೂ ತಿನ್ನೋಕೆ ಕೊಡಿಸು, ನನಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿ ಏನೇನೋ ನಾಟಕ ಮಾಡಿ ತಿನ್ನೋಕ್ಕೆ ಕೊಡಿಸ್ಕೊಂಡು ಹಾಗೆಯೇ ಕಿರಿಕ್ ಮಾಡಿಕೊಂಡು ಜಗಳ ಮಾಡ್ಕೊಳ್ತಾ ಇರ್ತಾನೆ ಮನೆಗೆ ಹೋಗೋ ತನಕ. ಮನೆಗೆ ಹೋದ್ಮೇಲೆ ಸರಿ ಆಗ್ತಾನೆ, ಯಾಕಂದರೆ ಒದೆ ಬೀಳುತ್ತೆ ಅಂತ ಹೇಳಿ. ಹಾಗೆಯೇ ಅಲ್ಲಿ ಇನ್ನೂ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾವು ಸ್ವಲ್ಪ ಅಲ್ಲೇ ವೆಯ್ಟ್ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ನನ್ನ ಮಗ ಆಟ ಆಡ್ಕೊಳ್ತಾ ಇದ್ದ. ಹಾಗೆಯೇ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಗೆಯೇ ಮನೆಗೆ ಬಂದಮೇಲೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ನಾನು ಜಾಮೂನ್ ಮಾಡೋಣ ಅಂತ ಹೇಳಿ ಜಾಮೂನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಂತೂ ಮಕ್ಕಳಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಆದ್ರೂ ಒಂದು ಪ್ಯಾಕೆಟ್ ಮಾಡಿದ್ರೆ ಸಾಕು, ಸಂಜೆ ಅಷ್ಟರಲ್ಲೇ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಹಾಗಂತ ನಾನು ಯಾವಾಗಲೂ ಜಾಮೂನೇನು ಮಾಡ್ಕೊಡೋದಕ್ಕೆ ಹೋಗೋದಿಲ್ಲ. ಅಪರೂಪಕ್ಕೆ ನಾನು ಯಾವಾಗಲಾದ್ರೂ ಮಾಡಿಕೊಡ್ತಾ ಇರ್ತೀನಿ. ಹಾಗೆಯೇ ಇವತ್ತು ಅಪ್ಪ ಅಮ್ಮ ಮತ್ತು ನಮ್ಮ ಮಾವ ಎಲ್ಲ ಬಂದಿದ್ರಲ್ವ, ಹಾಗಾಗಿ ಜಾಮೂನ್ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ನಾನು ಮಧ್ಯಾಹ್ನಕ್ಕೆ ಬೆಳಗ್ಗೆನೇ ಅಡುಗೆನೆಲ್ಲ ಮಾಡಿಟ್ಟೆ ಹೋಗಿದ್ದೆ. ಬಂದ ತಕ್ಷಣ ನಾವು ಊಟ ಮಾಡ್ಕೊಬೋದು ಅಂತ ಹೇಳಿ. ಹಾಗಾಗಿ ಬಂದ ತಕ್ಷಣ ಊಟ ಎಲ್ಲ ಮಾಡಿಕೊಂಡು ಆದಮೇಲೆ ನಾನು ಜಾಮೂನ್ ಮಾಡೋದಕ್ಕೆ ರೆಡಿ ಮಾಡಿ, ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಬೇಕು ಕಾರ್ ಪೂಜೆ ಮಾಡಿಸೋದಕ್ಕೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಜಾಮೂನ್ ಮಾಡಿ ಆಯಿತು. ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ಫ್ರಿಡ್ಜ್ನಲ್ಲಿ ಎತ್ತಿಟ್ಟಿದ್ದೆ. ಹಾಗೆಯೇ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಎಲ್ಲರೂ ತಿಂದ್ಕೊಂಡ್ವಿ. ತುಂಬ ಟೇಸ್ಟಿಯಾಗಿತ್ತು. ಹಾಗೆಯೇ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಹಾಗೆಯೇ ಸಂಜೆ ದೇವಸ್ಥಾನಕ್ಕೆ ಹೋಗೋಕ್ಕಿದೆ ಪೂಜೆ ಮಾಡಿಸೋದಕ್ಕೆ. ಹಾಗಾಗಿ ಎಲ್ಲರೂ ಹೊರಟ್ವಿ. ಕಾರ್ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ.
ದೇವಸ್ಥಾನಕ್ಕೆ ಹೋದ್ರೇ ಒಂಥರ ಪಾಸಿಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಹಾಗೆಯೇ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರನ ಮಾಡಿದರು. ಹಾಗೆಯೇ ದೇವ್ರ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆಯೇ ಕಾರ್ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಆಲ್.